ಅಲ್ಲಿ ಸ್ಕ್ರೀನ್ ಮೇಲೆ ಲಾಂಚ್ ಮಾಡಿದ್ರು. ಸೊ ತುಂಬಾ ಖುಷಿ ಆಯ್ತು, ತುಂಬಾ ಪ್ರೌಡ್ ಅನ್ಸ್ತು. ಸೊ ಇಡೀ ಇಂಡಿಯಾ ಇಂದ ನಮ್ ಕಂಟ್ರಿನೂ ಅಲ್ಲಿ ರೆಪ್ರೆಸೆಂಟ್ ಆದಂಗೆ ನಮ್ ಕಂಪನಿ ಕೂಡ ಅಲ್ಲಿ ರೆಪ್ರೆಸೆಂಟ್ ಆಗಿತ್ತು. ಸೊ ತುಂಬಾ ಖುಷಿ ಆಯ್ತು. ಅಂಡ್ ಅಲ್ಲಿ ಹೋದಾಗ ನಂಗೆ ಅನ್ಸಿದ್ದು ತುಂಬಾನೇ ಈ ತರ ಎಷ್ಟೊಂದು ಸ್ಟಾರ್ಟ್ಅಪ್ಸ್ ಇದೆ. ಈಗ ನೋಡ್ಬೋದು ಅಲ್ಲಿ ಚಿಕ್ಕ ಚಿಕ್ಕ ಐಡಿಯಾಸ್ ತಗೊಂಡ್ ಬಂದಿರ್ತಾರೆ, ತುಂಬಾ ದೊಡ್ಡ ದೊಡ್ಡ ಕನ್ಸ್ಗಳನ್ನ ಇಟ್ಕೊಂಡಿರ್ತಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಆದ್ರೂ ಅಷ್ಟು ಮುನ್ನೋಗೋಕ್ ಆಗ್ತಾ ಇರಲ್ಲ, ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಸೊ ಎಲ್ಲರಿಗೂ ಈ ತರ ಒಂದು ಪ್ಲಾಟ್ಫಾರ್ಮ್ ಸಿಗಲ್ಲ. ಈ ತರ ಇಷ್ಟು ಈಸಿಯಾಗಿ ಅರ್ನ್ ಮಾಡೋದಾಗ್ಲಿ, ಇಲ್ಲ ಇಷ್ಟೊಂದು ನೆಟ್ವರ್ಕ್ ಬೆಳೆಸ್ಕೊಳ್ಳೋದಾಗ್ಲಿ, ಸೊ ಇಷ್ಟು ಈಸಿಯಾಗಿ ಪ್ಲಾಟ್ಫಾರ್ಮ್ ಸಿಗೋದು ತುಂಬಾ ಕಷ್ಟ. ಸೊ ಅವಾಗ ನನಗೊಂದು ಅನ್ಸ್ತು, ಓಕೆ, ಬೆಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೇವೆ ನಾವು. ಸೊ ಇಲ್ಲಿ ನೆಟ್ವರ್ಕ್ ಇಂದ ಹಿಡಿದು ಒಂದು ಟೆಕ್ನಾಲಜಿನೂ ಯೂಸ್ ಮಾಡ್ತೀವಿ, ನೆಟ್ವರ್ಕ್ ಅಂಡ್ ಜನಕ್ಕೆ ಹೆಲ್ಪ್ ಆಗುವಂತ ಪ್ರಾಡಕ್ಟ್ಸ್ ಕೂಡ ನಾವು ರೀಚ್ ಮಾಡ್ತಾ ಇದೀವಿ. ಸೊ ಎಲ್ಲಾ ದೃಷ್ಟಿಯಿಂದ ನೋಡಿದ್ರೆ ವಿ ಆರ್ ಇನ್ ದ ಬೆಸ್ಟ್ ಫೀಲ್ಡ್ ಅಂತ ನನ್ಗನ್ಸ್ತು. ಬೆಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವ್ ಇದೀವಿ ಅನ್ಸ್ತು. ಬಿಕಾಸ್ ಎಲ್ಲಾರ್ದು ನೋಡ್ತಾ ಇರ್ತೀನಿ, ಅವ್ರ ಪ್ರಾಜೆಕ್ಟ್ಸ್ ನ, ಅವ್ರ ಐಡಿಯಾನ ಅಲ್ಲಿ ಪ್ರೆಸೆಂಟ್ ಮಾಡೋಕೆ, ಇಲ್ಲ ಅದನ್ನ ಒಂದು ಡೆವಲಪ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಸೊ 1 year ಆಯ್ತು ನಮ್ ಕಂಪ್ನಿಗೆ. ಸೊ ನಾವೇನೇನ್ ಅನ್ಕೊಂಡಿದೀವಿ, ನಮ್ ಏನ್ ಅಜೆಂಡಾಸ್ ಇತ್ತು, ನಾವೇನ್ ವಿಷನ್ ಇಟ್ಕೊಂಡ್ ಬಂದಿದ್ವಿ, ಸೊ ಆಲ್ಮೋಸ್ಟ್ 100% ಅಂತ ಹೇಳಲ್ಲ, ಒಂದು 50-60% ಆ ವಿಷನ್ ಕಡೆ ನಾವು ಮುನ್ನುಗ್ಗಿದೀವಿ. ಸೊ 1 year ಅಲ್ಲಿ ನಾವ್ ಏನೇನ್ ಅಜೆಂಡಾ ಹಾಕೊಂಡ್ ಬಂದಿದ್ವಿ, ಒಳ್ಳೆ ಪ್ರಾಡಕ್ಟ್ಸ್ ರೀಚ್ ಮಾಡ್ಬೇಕು ಅಂತ, ಅದ್ರಲ್ಲಿ ನಾವು 100% ಕೊಟ್ಟಿದೀವಿ. ಜನಕ್ಕೆ ಪ್ರಾಪರ್ ಪೇ ಔಟ್ ಕೊಡ್ಬೇಕು ಅನ್ಕೊಂಡಿದ್ವಿ. ನಾವೇನ್ ಪ್ರಾಮಿಸ್ ಮಾಡಿದ್ವಿ ಫಸ್ಟ್ ಡೇ ಇಂದ ಇಲ್ಲಿವರೆಗೂ, ಅದನ್ನೇ ಪ್ರಾಪರ್ ಆಗಿ ಮಾಡ್ಕೊಂಡ್ ಬಂದಿದೀವಿ. ಸೊ ನಾವ್ ಅನಲೈಸ್ ಮಾಡ್ದಂಗೆ ಡೈಲಿ ಪೇ ಔಟ್ ನಾವ್ ಏನ್ ಕೊಡ್ತಾ ಇದೀವಿ, ಅದು ನಾವು ಮೀಟಿಂಗ್ ಮಾಡ್ದಂಗೆ, ನಾವು ಜನರ ಜೊತೆ ಮಾತಾಡಿ ಅವ್ರ ಏನೇನ್ ಫೀಡ್ಬ್ಯಾಕ್ಸ್ ಎಲ್ಲ ತಗೊಂಡಂಗೆ ಆ ಡೈಲಿ ಪೇ ಔಟ್ ಯಾರಿಗೂ ಉಳಿತಾ ಇಲ್ಲ. ಎಷ್ಟೇ ಬಂದ್ರು ಅದ್ ಹಂಗಂಗೆ ಖರ್ಚಾಗ್ತದೆ, ಬ್ಯಾಂಕ್ ಬ್ಯಾಲೆನ್ಸ್ ಉಳಿತಿಲ್ಲ ಅಂತ ನಾವು ತಗೊಂಡಿದ್ ರಿಸರ್ಚ್ ಮಾಡಿದ್ದಕ್ಕೆ. ಸೊ ನಾವು ಕುತ್ಕೊಂಡು ಡಿಸ್ಕಸ್ ಮಾಡಿ ಏನ್ ಬೆಸ್ಟ್ ಔಟ್ಕಮ್ ಕೊಡ್ಬೋದು ಹಿಂಗೆ ಅಂತ ಥಿಂಕ್ ಮಾಡಿದಾಗ, ನಿತಿನ್ ಅವ್ರಿಗೆ ಒಂದು ಒಳ್ಳೆ ಇನ್ನೂ ಹೆಂಗ್ ಅಪ್ಗ್ರೇಡ್ ಮಾಡ್ಬೇಕು, ಹೆಂಗೆ ವರ್ಕ್ ಮಾಡೋರ್ಗೆ ಹೆಂಗೆ ನಾವ್ ಇನ್ನೂ ಬೂಸ್ಟ್ ಮಾಡ್ಬೇಕು. ಯಾವ್ದೇ ಕಂಪ್ನಿಗೆ ಹೋದ್ರು ಅಷ್ಟೇ, ಪ್ರಮೋಷನ್ ಹೆಂಗ್ ಕೊಡ್ತಾರೆ ಅಂದ್ರೆ, ನೀವ್ ಹೆಂಗ್ ವರ್ಕ್ ಮಾಡ್ತೀರಾ ಅದ್ರ ಬೇಸ್ ಮೇಲೆ ನಿಮಗ್ ಪ್ರಮೋಷನ್ ಕೊಡ್ತಾರೆ, ಅದ್ರ ಬೇಸ್ ಮೇಲೆ ನಿಮಗ್ ಸ್ಯಾಲ್ರಿ ಹೈಕ್ ಮಾಡ್ತಾರೆ. ಯಾರು ಸುಮ್ನೆ ಕುತ್ಕೊಂಡು, ನಿಮ್ಗೆ ಯಾವ್ದೇ ಕಂಪ್ನಿಗೆ ಹೋಗಿ ಸುಮ್ನೆ ಕುತ್ಕೊಂಡ್ರೆ ಯಾರು ನಿಮಗ್ ಪ್ರಮೋಷನ್ ಕೊಡಲ್ಲ, ಯಾರು ನಿಮ್ಗೆ ಹೈಕು ಮಾಡಲ್ಲ. ಸೊ ಈ ತರ ಒಂದ್ ಕಾನ್ಸೆಪ್ಟ್ ತಗೊಂಡು, ಯಾರು ರಿಯಲಿ ಹಾರ್ಡ್ ವರ್ಕ್ ಮಾಡ್ತಾರೆ, ಯಾರು ಕಷ್ಟಪಟ್ಟು ಕೆಲ್ಸ ಬೆಳಿಬೇಕು, ಇನ್ನೂ ತುಂಬಾ ಚೆನ್ನಾಗಿ ಬೆಳೆಸ್ಬೇಕು, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಉಳಿಬೇಕು, ಅವರು ಸೇವಿಂಗ್ಸ್ ಮಾಡ್ಕೋಬೇಕು, ಬರೀ ಕಂಪನಿಗೆ ವಾಪಸ್ ಕೊಡೋದಲ್ಲ, ಇಲ್ಲ ಬರೀ ಟೀಮ್ ಅವ್ರಿಗೆ ಖರ್ಚು ಮಾಡೋದಲ್ಲ, ಅವ್ರಿಗೂ ಒಂದ್ ಫ್ಯಾಮಿಲಿ ಇರುತ್ತೆ, ಅವರು ಅವ್ರ ಫ್ಯೂಚರ್ ನ ನೋಡ್ಕೋಬೇಕು. ಸೊ ಎಲ್ಲಾ ದೃಷ್ಟಿ ಇಟ್ಕೊಂಡು ಡೈಲಿ ಇನ್ಕಮ್ ಬಂದ್ರೆ ನಿಮಗ್ ಗೊತ್ತಾಗ್ತಿರಲ್ಲ ಎಲ್ಲಿ ನೀವು ಸ್ಪೆಂಡ್ ಮಾಡ್ತಿದ್ದೀರಾ, ಎಲ್ಲಿ ಏನ್ ಮಾಡ್ತಿದ್ದೀರಾ ಅಂತ. ಸೊ ಇನ್ನು ಏನ್ ಬೆಟರ್ ಆಗಿ ತರ್ಬೋದು ಅಂತ ಥಿಂಕ್ ಮಾಡಿ ಅದನ್ನೇ ವೀಕ್ಲಿ ಕನ್ವರ್ಟ್ ಮಾಡಿ, ಸೊ ತುಂಬಾ ಡಿಫ್ರೆಂಟ್ ಆಗಿ ಈ ಪ್ಲಾನ್ ನ ನಿತಿನ್ ಅವರು ಡೆವಲಪ್ ಮಾಡಿದ್ರು. ತುಂಬಾ ತಲೆ ಓಡಿಸಿದ್ದಾರೆ, ತುಂಬಾನೇ ರಿಸರ್ಚ್ ಮಾಡಿದ್ದಾರೆ, ಹೆಂಗ್ ಮಾಡಿದ್ರೆ ಹೆಂಗ್ ಸರಿ ಹೋಗುತ್ತೆ, ಹೆಂಗ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಕಂಪನಿ ದೃಷ್ಟಿ 10% ಇದ್ರೆ, ಅಷ್ಟು ಲೀಡರ್ಸ್ ದೃಷ್ಟಿಯಲ್ಲೇ ಈ ಪ್ಲಾನ್ ನ ಅಪ್ಗ್ರೇಡ್ ಮಾಡಿರೋದು. ಸೊ ಇದನ್ನ ನೀವು ತುಂಬಾ ತಲೆಯಲ್ಲಿ ಇಟ್ಕೊಳ್ಳಿ. ಕಂಪ್ನಿಗೇನೋ ಲಾಭ ಆಗುತ್ತೆ ಅಂತ ಪ್ಲಾನ್ ಚೇಂಜ್ ಮಾಡ್ತಿದ್ದೀವಿ ಅಂತ ಮಾತ್ರ ಅನ್ಕೋಬೇಡಿ. ಕಂಪ್ನಿಗೂ 10% ಲಾಭ ಇದೆ, ಬಟ್ 90% ಇದು ಲೀಡರ್ಸ್ಗೆ, ಯಾರು ವರ್ಕ್ ಮಾಡ್ತಾರೆ ತುಂಬಾ ಚೆನ್ನಾಗಿ, ಯಾರು ಕಂಪನಿಗೋಸ್ಕರ ಡೇ ಅಂಡ್ ನೈಟ್ ಕೆಲಸ ಮಾಡ್ತಿದ್ದಾರೆ ಅಂತವ್ರಿಗೆ ಮಾತ್ರ, ಅಂತವ್ರಿಗೆ ಯೂಸ್ ಆಗ್ಲಿ, ಅಂತವ್ರು ಬೆಳಿಲಿ ಅಂತ ಈ ಪ್ಲಾನ್ ನ ಅಪ್ಗ್ರೇಡ್ ಮಾಡಿ ತರಿಸ್ತಿರೋದು. ಇನ್ನು 1 year ನಮ್ ವಿಷನ್, ಈಗ ನೆಕ್ಸ್ಟ್ ಈಗ ಏನ್ ಅನ್ಕೊಂಡಿದ್ವಿ, ಕರ್ನಾಟಕ ರೀಚ್ ಮಾಡ್ಬೇಕು ಅಂತ ಈ ಇಯರ್ ಪ್ಲಾನ್ ಇತ್ತು ನಮ್ದು. ಸೊ ಅದನ್ನ ಆಲ್ಮೋಸ್ಟ್ ನಾವು ರೀಚ್ ಮಾಡಿದೀವಿ. ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ನಾವು ಕರ್ನಾಟಕ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಮಣಿರಾಯ ಅಂದ್ರೆ ಒಂದು ನೇಮ್ ಬ್ರ್ಯಾಂಡ್ ಆಗಿದೆ. ಸೊ ಈಗ ನೆಕ್ಸ್ಟ್ ನಮ್ದು ಏನ್ ವಿಷನ್ ಇದೆ, ಅದು ಆಲ್ ಓವರ್ ಇಂಡಿಯಾ ಟಾರ್ಗೆಟ್ ಇದೆ. ಸೊ ಈಗ ಮುಂಚೆ ನಿತಿನ್ ಸರ್ ನ ನೀವು ಮೀಟ್ ಮಾಡ್ಬೇಕಂದ್ರೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿದ್ರೆ ಸಿಗೋರು, ಆ ತರ ಎಲ್ಲ ಇರೋರು, ಈಗ ಅವರು 50-60% ಆಫ್ ಟೈಮ್ ನಾರ್ತ್ ಇಂಡಿಯಾ ಅಲ್ಲೇ ಇರ್ತಾರೆ. ಸೊ ಅವ್ರದ್ದು ಆಕ್ಸೆಸಿಬಿಲಿಟಿ ತುಂಬಾ ಕಡಿಮೆ ಆಗುತ್ತೆ, ಬಿಕಾಸ್ ಅವರು ಆಲ್ ಓವರ್ ಇಂಡಿಯಾ ವಿಷನ್ ಇಡ್ತಾ ಇದೀವಿ. ಈಗ ನೆಕ್ಸ್ಟ್ ಸ್ಲೋ ಆಗಿ ಸೌತ್ ಇಂಡಿಯಾ ಮಾಡ್ತೀವಿ, ಅದಾದ್ಮೇಲೆ ನಾರ್ತ್ ಇಂಡಿಯಾಗ ಹೋಗ್ತೀವಿ. ಸೊ ಕಂಪ್ಲೀಟ್ ಆಲ್ ಓವರ್ ಇಂಡಿಯಾನ ಕವರ್ ಮಾಡ್ಬೇಕು, ದಿಸ್ ಇಯರ್ ವಿಷನ್ ಇರೋದು. ಸೊ ಎಲ್ರು ತುಂಬಾ ಚೆನ್ನಾಗಿ ಇಷ್ಟ ದಿವಸ ವರ್ಕ್ ಮಾಡಿದಿರ. ಈ ಹೊಸ ಅಪ್ಗ್ರೇಡೆಡ್ ಪ್ಲಾನ್ ನ ತುಂಬಾ ಚೆನ್ನಾಗಿ ತಿಳ್ಕೊಳ್ಳಿ. ಅದ್ರ ಬಗ್ಗೆ ನೆಗೆಟಿವ್ ಆಗಕ್ ಮುಂಚೆ ಫಸ್ಟ್ ಏನಿದೆ ಇದ್ರ ಬಗ್ಗೆ, ಏನಕ್ಕೆ ಮಾಡಿದ್ದಾರೆ, ಏನ್ ಅಡ್ವಾಂಟೇಜ್ ಇದೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳಿ.
ಆಮೇಲೆ ಇನ್ನೂ ನಿಮ್ಗೆ ಜೋಶ್ ಸಿಗುತ್ತೆ ವರ್ಕ್ ಮಾಡಕ್ಕೆ. ಓ ಹೌದು ನಮ್ಗೋಸ್ಕರ ಮಾಡಿರೋದು ಅಂತ ನಿಮ್ಗೆ ಅನ್ಸುತ್ತೆ. ಸೊ ಇನ್ನು ಚೆನ್ನಾಗಿ ಬೆಳೆಯೋಣ. ಇನ್ನು ಏನ್ ಈ ವರ್ಷ ಅನ್ಕೊಂಡಿದೀವಿ ಆಲ್ ಓವರ್ ಇಂಡಿಯಾ ಅನ್ಕೊಂಡಿದೀವಿ, ಇನ್ನು ತುಂಬಾ ಬೇಗ ಎಕ್ಸ್ಪ್ರೆಸ್ ಆಗಿ ಚೆನ್ನಾಗಿ ಬೆಳೆಯೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸೊ ನಿತಿನ್ ಸರ್ನ ನಾನು ಈಗ ವೆಲ್ಕಮ್ ಮಾಡ್ಕೋತೀನಿ. ಸರ್ ಮೂರ್ತಿ ಸರ್.